ಅಂದರೆ ನನ್ನ ಅತ್ತೆ ಶ್ರೀಮತಿ ನಾಗಮಣಿ ಮಂಜುನಾಥಯ್ಯನವರು ಈ ಆಸ್ಪತ್ರೆಯಿಂದ ಸಾವಿರಾರು ಜನ ಬಡವರಿಗೆ ಉಪಯೋಗವಾಗಲಿ ಎಂದು ದೊಡ್ಡ ಮನಸ್ಸು ಮಾಡಿ ಈ ಆಸ್ಪತ್ರೆಯನ್ನು ಧರ್ಮದ ಆಸ್ಪತ್ರೆಯನ್ನಾಗಿ ತೆರೆಯಲು ನಿರ್ಧರಿಸಿ ತಮ್ಮ ಸೇವೆಗೆ ಪಣ ತೊಟ್ಟಿದ್ದಾರೆ. ಅವರ ಈ ಘನ ಕಾರ್ಯಕ್ಕೆ ಅವರಿಗೆ ಸಾರ್ವಜನಿಕರ ಪರವಾಗಿ ಈ ಹಾರವನ್ನು ಅರ್ಪಿಸುತ್ತಿದ್ದೇನೆ. ಎರಡನೆಯದಾಗಿ ಈ ತಾಯಿಯ ಹೆಮ್ಮೆಯ ಪುತ್ರ ಡಾಕ್ಟರ್ ಪ್ರಕಾಶ್ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಡಾಕ್ಟರ್ ಆಗಿ ಈ ಹಳ್ಳಿಯ ಜನ ಸೇವೆ ಮಾಡಲು ನಿರ್ಧರಿಸಿದ್ದಾರೆ. ಅವರಿಗೆ ಅವರ ಪ್ರೀತಿಯ ಅಣ್ಣ ಅಣ್ಣಯ್ಯನವರಿಂದ ಮಾಲಾರ್ಪಣೆ. ಏನ್ರಿ ಅದು? ಮೊನ್ನೆ ಮಾರಮ್ಮನ ಗುಡಿಗೆ ಹೋಗಿದ್ದಲ್ಲ, ಅಲ್ಲೂ ಹೀಗೆ ನಡೀತಿತ್ತು ಕಣೆ. ಅದೇನ್ ಬಿಡ್ಸೇಳ್ರಿ. ಮಾರಮ್ಮನ ಮುಂದೆ ಕುರಿನ ಬಲಿ ಕೊಡೋದಕ್ಕೆ ಮುಂಚೆ ಹೀಗೆ ಹಾರ ಹಾಕಿ ಆಮೇಲೆ ಬಲಿ ಕೊಡ್ತಿದ್ರು ಕಣೆ. ಹೌದಾ? ಇಲ್ಲೂ ಹಾಗೆ ಆಗುತ್ತೇನೋ ಅಂತ ನನ್ಗೆ ಅನುಮಾನ ಬರ್ತಾ ಇದೆ ಕಣೆ. ಅಯ್ಯೋ, ಅರೆ ಪೊಲೀಸು ಧರ್ಮದ ಆಸ್ಪತ್ರೆ ಅಂದ ತಕ್ಷಣ ಇವ್ರು ಬಂದ್ಬಿಟ್ರಲ್ಲ. ಬನ್ನಿ ಬನ್ನಿ, ಮೊದಲನೇ ಸೂಜಿ ನಿಮ್ಗೆ ಇವತ್ತು. ನೋಡಿ, ನಾನ್ ಸೂಜಿ ಚುಚ್ಚಿಸ್ಕೊಳ್ಳೋಕ್ ಬಂದಿಲ್ಲ. ಸೂಜಿ ಚುಚ್ಚೋ ಮನುಷ್ಯನ ಚೆಕ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಅಂದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಬಂದಿದೆ, ನಿಮ್ ತಮ್ಮ ಡಾಕ್ಟ್ರೇ ಅಲ್ಲ ಅಂತ. ಇಲ್ಲ ನೋಡಿ, ನಾನು ಕೋಪ ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ನನ್ನ ತಮ್ಮನ ಡಾಕ್ಟರ್ಗೆ ಓದಿಸಿದ್ದೀನಿ. ಅವನ್ ಪಾಸ್ ಆದ್ರಿಂದ ಪೇಪರ್ ನಂಬರ್ ತೋರಿಸಿದಾಗ ಈ ಊರಿಗೆಲ್ಲ ಅನ್ನದಾನ ಮಾಡಿದ್ದೀನಿ. ಈ ಊರಿಗೆ ಒಳ್ಳೇದಾಗ್ಲಿ ಅಂತ ಧರ್ಮದ ಆಸ್ಪತ್ರೆ ನನ್ನ ತಾಯಸನಲ್ಲಿ ಕಟ್ಟಿಸಿದ್ರೆ ನೋಡ್ದಾಗ ಚೆಕ್ ಮಾಡೋದಕ್ಕೆ ಬಂದ್ಬಿಟ್ರು. ಹೇಳ್ರಿ ನೀವು ಚೆಕ್ ಮಾಡೋದು. ನೋಡಿ, ಅನಾವಶ್ಯಕವಾಗಿ ಕೋಪಿಸ್ಕೋಬೇಡಿ. ನಿಮ್ ತಮ್ಮ ಡಾಕ್ಟರ್ಗೆ ಓದಿರೋದೇ ಆದ್ರೆ ಸರ್ಟಿಫಿಕೇಟ್ ತೋರಿಸೋದ್ರಲ್ಲೇನು? ಸರಸ್ವತಿ, ಅದೇನೇ ಇವ್ರು ಕೇಳ್ತಿರೋದು. ಬಾಯ್ಲಿ ನೀನು. ಅದೇನು ಇಲ್ಲ ರೀ. ನಿಮ್ ತಮ್ಮ ಡಾಕ್ಟರ್ ಓದಿದ್ರೆ ಸರ್ಕಾರದವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತೋರಿಸಿ ಅಂತ ಕೇಳ್ತಿದ್ದಾರೆ. ಓ ಅಷ್ಟೇನಾ? ಇದನ್ನೇ ನೀವು ಸರಿಯಾಗಿ ಹೇಳ್ಬಾರ್ದಾ? ಲೋ ತಮ್ಮ, ನೀನೇನ್ ಭಯ ಪಡ್ಬೇಡ. ಅದೇನ ಕೇಳ್ತಾ ಇದ್ರಲ್ಲ, ಅದನ್ನ ತೋರಿಸ್ಬಿಡು. ಹೋಗ್ರಿ. ಸರ್ಟಿಫಿಕೇಟ್ ತೋರಿಸ್ರಿ. ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೀ. ತೆಗೀರಿ ಕೈನ. ನೋಡಿ, ನಿಮ್ ತಮ್ಮ ಡಾಕ್ಟ್ರೇ ಅಲ್ಲ. ಡಾಕ್ಟರ್ ಓದ್ಬೇಕು ಅಂದ್ರೆ 5 ವರ್ಷ ಬೇಕು. ನಿಮ್ ತಮ್ಮ 3 ವರ್ಷ ಕಾಲೇಜ್ನಲ್ಲಿ ಓದಿ ಕೋತಾ ಹೊಡೆದು ಊರಿಗೆ ಬಂದು ನಿಮ್ಮನ್ನೆಲ್ಲ ಪಾಸ್ ಆಗಿದ್ದೀನಿ ಅಂತ ನಂಬಿಸ್ಬಿಟ್ಟಿದ್ದಾನೆ. ಈಗ ಕೇಳಿದ್ರೆ ಲಂಚ ಕೊಡ್ತೀನಿ ಅಂತ ಹೇಳ್ತಾನೆ. ಇಡಿಯಟ್. ನೋಡಿದ್ಯೇನೆ, ಬಲಿ ಹಾಕೊಟ್ರು. ಸ್ವಲ್ಪ ಇರಿ ಇನ್ಸ್ಪೆಕ್ಟರ್, ನಮ್ದು ಈ ಊರಿನಲ್ಲಿ ದೊಡ್ಡ ಮನೆತನ. ನೀವೇನಾದ್ರೂ ಇವನು ಬೇಡಿ ಹಾಕ್ಬಿಟ್ರೆ ನನಗೂ ನನ್ನ ತಾಯಿಗೂ ನೇಣು ಹಾಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಮಿಸ್ಟರ್, ನಿಮ್ ಮಣ್ಣನ ಮುಖ ನೋಡ್ಬಿಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಬಿ ಕೇರ್ಫುಲ್. ನಿನ್ನ ಬೇಡ ಅತ್ತೆ, ಬೇಡ. ನೀವು ಮಧ್ಯೆ ಹೋಗ್ಬೇಡಿ. ಮೊದಲೇ ಅವರು ದನಕ್ಕೆ ಹೊಡೆದಾಗ ಹೊಡಿತಿದ್ದಾರೆ. ನಿಮಗೆಷ್ಟು ಆವೇಶ ಕೋಪ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಸಮಾಧಾನ ಮಾಡ್ಕೊಳ್ಳಿ. ಬಿಡ ನನ್ನ, ಬಿಡೆ. ನಾಳೆಯಿಂದ ಇಂಥ ಬಟ್ಟೆ ಹಾಕೊಂಡ್ರೆ ಸಿಗದಾಕ್ಬಿಡ್ತೀನಿ. ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಲಂಗೋಟಿ ಹಾಕೊಂಡು ದನದ ಕೊಟ್ಟಿಗೆಲ್ಲಿ ಕೆಲಸ ಮಾಡ್ಬೇಕು, ಗೊತ್ತಾಯ್ತಾ? ಅಣ್ಣಯ್ಯ, ನೀನ್ ಅವನು ಕೊಟ್ಟ ಹಣ ಎಲ್ಲ ಈ ಪೆಟ್ಟಿಗೆಯಲ್ಲಿದೆ, ತಗೋ. ನನ್ನ ಹೆಂಡತಿ ಕೇಳ್ಕೊಡಿ. ಅಮ್ಮ, ನಿನ್ನ ಹುಲಿ ಕುರಿ ಆಟಕ್ಕೆ ಒಳ್ಳೆ ಕಳೆ ಬಂದಿದೆ, ತಗೊಮ್ಮ.
ಹುಲಿ ಯಾರು ಕುರಿ ಯಾರು ಅಂತ ತೀರ್ಮಾನ ಆಗ್ಬೇಕಾದ್ರೆ ಈ ಆಟ ಮುಂದುವರಿಬೇಕು. ಎದುರಿಸೋಕೆ ಸಿದ್ಧವಾಗಿದೆ. 1 ನಿಮಿಷ. ಜಯ ನಂದೆ. ನೋಡೋಕ್ ದೊಡ್ಡ ಮನುಷ್ಯ ಮನೆ ಹುಡುಗ ಅಂತ ಕಟ್ಕೊಂಡಿದ್ದಕ್ಕೆ ಈ ಸಗಣಿ ಎತ್ತೋ ಗತಿ ಬಂತು ನಂಗೆ. ಎಲ್ಲ ನನ್ ಕರ್ಮ. ಹ, ಇದೊಂದು ಅಪ್ಪ ಅಯ್ಯೋ ನನ್ ಕರ್ಮ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಕುಸ್ತಿನಲ್ಲಿ ಬೆಳ್ಳಿ ಗದೆ ಗೆದ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನನ್ ಮಗನೇ, ಕುಸ್ತಿಲ್ ಯಾವನ್ನ ಹೊಡೆದು ಗೆದ್ ಬಂದ್ರೆ ಏನೋ ಪ್ರಯೋಜನ? ಆ ಅಣ್ಣ ಏನಾರು ಒಟ್ಟು ಗೆದ್ ಬಂದಿದ್ರೆ ಈ ಆಸ್ತಿನೆಲ್ಲ ನಾವೇ ಅನ್ಭವಿಸ್ಬೋದಾಗಿತ್ತಲ್ಲೋ. ಸರಿ, ಅದಕ್ ನನ್ನನ್ನೇನ್ ಮಾಡ್ಬೇಕು ಅಂತೀರಾ? ಏನ್ ಮಾಡ್ಬೇಕು ಅಂತೀಯ? ಅಲ್ಲಿ ಕರಿಯ ನಿಂತಿದ್ದಾನೆ ನೋಡು. ಏಯ್ ಸರಿಯಾಗ್ಯಾ? ಅವನೇ ಅಣ್ಣಯ್ಯನ ಬಲಗೈ ಬಂಟ. ಹಿಂದೆ ಮುಂದೆ ನೋಡ್ದೆ ಸರಿಯಾಗಿ ನಾನು ಕಿಕ್ಕು. ಆಗ ಅಣ್ಣಯ್ಯ ಏನು ಎತ್ತ ಅಂತ ನೋಡ್ದೆ ಓಡಿ ಬರ್ತಾನೆ. ಅದನ್ನೇ ನ್ಯಾಪ ಮಾಡಿಕೊಂಡು ಅವನ್ ಕೈ ಕಾಲು ಮುರಿದ ಹಾಕ್ಬಿಡು. ಹುಷಾರು. ಶೋಭ ಮಾಸ್ಟರ್. ಜೈ ಹೋಗ್ಲಿ ನನ್ನ ಮಗನೇ. ತಿರ್ವೆ ಮೀಸೆನಾ? ಏಯ್ ಯಾಕ ಹೊಡೆದೆ ಅವನ್ಗೆ? ಅವನ್ನೇನೋ ನಿನ್ನೂ ಹೊಡಿತೀನಿ. ನಿನ್ನ ಬರೀ ಮೈ ಬೆಳ್ಸರ ಸಾಲ್ದ ಕಣ. ಈ ಅಣ್ಣ ಏನ್ ಮೈ ಮುಟ್ಟಕ್ಕಾಗತ್ತಾ ನೋಡು. ಅನ್ನ ತಿಂದಂತೂ ಬುದ್ಧಿ ಬರ್ಲಿಲ್ಲ. ಇನ್ನು ಮುಂದಕ್ಕೆ ಇದನ್ನಾದ್ರೂ ತಿನ್ನು. ಇದ್ಯಾಕೆ ಮತ್ತೆ? ನಿಮಗಲ್ಲ ರೀ, ಇವನಿಗೆ. ಈ ಹುಡುಗಿ ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಈ ನಿಮ್ ಮಗ. ಇವನು ಮಾಡಿರೋ ಕೆಲ್ಸಕ್ಕೆ ಇದೇ ಸರಿ ನಿಂಗೆ. ಬಡ್ಕೋ ಬಡ್ಕೋ. ಏಯ್, ನೀನ್ ಮಾಡಿರೋ ಪಾಪಕ್ಕೆ ಅವಳ ಹೋಟೆಲ್ ಪಾಪ ಬೆಳೀತಾ ಇದೆ. ಹೋಗ್ ತಾಲಿ ಕಟ್ಟು. ಹಾ, ಅಣ್ಣಯ್ಯ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಮಗನಿಗೆ ಇನ್ನು 10 ಹೊಡಿ. ನಾನ್ ಬೇಡ ಅನ್ನೋದಿಲ್ಲ, ಆದ್ರೆ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೇಡ ಕಣಪ್ಪ. ಯಾವ ಜಾತಿನೋ ಯಾವ ಕುಲನೋ ಏನು ಕತಿಯೋ. ಅಯ್ಯೋ ನನ್ ಮರ್ಯಾದೆನೆ ತೆಗೆದುಬಿಟ್ಟಲ್ಲಪ್ಪ ಡಬ್ಬ ನನ್ ಮಗ. ಅದನ್ನ ಈ ಡಬ್ಬ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ಏ ತಗಡು, ಕಟ್ಟ ತಾಳಿನ. ಕಟ್ಟೇ ಬಿಟ್ಟಲ್ಲಪ್ಪ. ಕಂಬ ಎಲ್ಲೇ, ಗೋಡೆ ಎಲ್ಲೇ? ನೋಡ್ಕೊಳ್ರಿ. ಹೋಗಿ ನಿಮ್ಮ ಅತ್ತೆ ಮಾವನ ಆಶೀರ್ವಾದ ತಗೋ. ನನ್ನ ಮಗನೇ, ನನ್ನ ಮಗನೇ. ಗೊತ್ತಿರಿ
ನನ್ನ ಬಿಡ್ರಿ 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 ನಮ್ ಚಿಕ್ಕ ಕೊಟ್ಟಾರ ಓದಿ ಸಾಲ್ದು ಅಂತ ನೀವಳ ಕಳ್ಳು ಮಾಲ ಎಣಿಸ್ದಂಗ್ ಎಣಿಸಿ ಎಣಿಸಿ ಓದಿದ್ರಲ್ರಿ ಏನಲ್ಲೇ ದಿಢೀರ್ ಅಂತ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತೀವಿ ಅಂದ್ಮೇಲೆ ನಿಮ್ಗೆ ಯಾಕೆಂದ್ರೆ ನನ್ ಭಾವನೆಂಟ ಆಗ್ಬಿಟ್ಟಾನ ಅದಕ್ಕೆ ಹೇಳಿ ಭಾವನೆಂಟಾನ ಹೌದು ಮತ್ತೆ ಈ ಹೆಣ್ಮಗಳು ಯಾರು ಅಂತ ತಿಳ್ಕೊಂಡಿರಿ ನನ್ ತಂಗಿ ತಂಗಿನ ಹೌದು ಬೀಗ್ರೆ ಬೀಗನ ಅಯ್ಯಯ್ಯೋ ಸಿಕ್ತವ್ರಲ್ಲ ನನಗೆ ಬೀಗ ಬೀಗದ ಕೈ ಅಂತಾರಲ್ಲಪ್ಪ ಕಂಬ ಎಲ್ಲೇ ಗೋಡ ಎಲ್ಲ ಇಲ್ಲ ಇಲ್ಲ ಹೊಡ್ಕೊಳ್ರಿ